ಕಾವೇರಿ ಜಲಾನಯ ಪ್ರದೇಶದಲ್ಲಿ ರೈತರು ಬೆಳೆ ಹಾಕಕ್ಕಾಗ್ಲಿಲ್ಲ, ಬೆಳೆ ಉಳಿಸ್ಲಿಲ್ಲ, ಕಬ್ಬೆಲ್ಲ ನಾಶ ಆಗೋಯ್ತು. ಇವತ್ತು ಪಾರದರ್ಶಕವಾದಂತ ರೀತಿಯಲ್ಲಿ ತೀರ್ಮಾನ ತಗೋತೀರಾ? ಇಷ್ಟು ಬಾರಿ ಡೆಲ್ಲಿಗೆ ಬಂದು ಮಾಡಿದ್ದೇನಪ್ಪ? ಇಲ್ಲಿ ಬರೋದು ವೇಣುಗೋಪಾಲ್ ಮನೆ ಕಾಂಪೌಂಡ್, ಅಲ್ಲಿಂದ ಸುರ್ಜೇವಾಲಾ ಮನೆ ಕಾಂಪೌಂಡ್ ಕಾಯಕ ಬರ್ತೀರಾ ಇಲ್ಲಿ? ಈಗ ಪರಿಸ್ಥಿತಿ ಎಲ್ಲಿಗೆ ತಂದು ನಿಲ್ಲಿಸ್ತೀರಿ? ಯಾಕಂದ್ರೆ ಎಲ್ಲಾ ಸರ್ಕಾರಗಳಿದ್ದಾಗಲೂ ಇದು ಬಂದಿದೆ ಸಮಸ್ಯೆ. ನೀರ್ ಬಿಡಲ್ಲ ಅಂತೂ ನೀವೇನು ಹೇಳಕ್ ಆಗೋದಿಲ್ಲ, ಗೊತ್ತಿದೆ ನಮಗೆ. ಬಟ್ ನೀವು ನಡ್ಕೊಂತಾರೆ ರೀತಿಗಳೇನಿದೆ? 3 ವರ್ಷದಲ್ಲಿ ನೀವು ನೀರಾವರಿ ಮಂತ್ರಿ ಆಗಿ 2018ರ ತೀರ್ಪು ಏನ್ ಕೊಟ್ಟಿದ್ದಾರೆ, ಮಳೆ ಕೊರತೆ ಇದ್ದಾಗ ಏನ್ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ಏನು ಆದೇಶ ಇಲ್ಲ. ಇದನ್ನೇ ದುರುಪಯೋಗ ಪಡಿಸಿಕೊಂಡು ತಮಿಳುನಾಡಿನವರು ಒತ್ತಡಗಳನ್ನು ಹಾಕಿ ನೀರನ್ನ ಪಡೀತಕ್ಕಂಥದ್ದೇನಿದೆ, ಈ ಇಶ್ಯೂನ ಕಳೆದ 5 ವರ್ಷದಲ್ಲಿ 18 ಅಂದ್ರೆ ಈಗಾಗಲೇ ಹೆಚ್ಚು ಕಡಿಮೆ 8 ವರ್ಷ ಆಯ್ತು. ಈ ಇಶ್ಯೂನಲ್ಲಿ ನೀವು ಏನ್ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಟಾಪ್ ಪ್ರಿಯಾರಿಟಿನಲ್ಲಿ, ಯಾಕೆಂದ್ರೆ ಕಳೆದ 3-4 ವರ್ಷದಲ್ಲಿ ಸುಮಾರು 800 TMC ಮೇಲೆ ಹೋಗಿದೆ ಸಮುದ್ರಕ್ಕೆ ನೀರು. ಆವರೇಜ್ ಪ್ರತಿ ವರ್ಷ 300-340 TMC ಬಿಟ್ಟಿದ್ದೀವಿ. ಇದು ಹಲವಾರು ವರ್ಷಗಳು, 10 ವರ್ಷದಲ್ಲಿ 6 ವರ್ಷ 7 ವರ್ಷ ನೀರಿನ ಸಮಸ್ಯೆ ಇರಲ್ಲ, ಇನ್ನೊಂದು 3-4 ವರ್ಷ ಸಮಸ್ಯೆ ಬರುತ್ತೆ. ಈ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ 2018ರಲ್ಲಿ ಈ 6 ವರ್ಷದಲ್ಲಿ ಎಷ್ಟು ಬಾರಿ ಈ ಡಿಸ್ಟ್ರೆಸ್ ಫಾರ್ಮುಲಾನ ಅಳವಡಿಕೆ ಮಾಡಲಿಕ್ಕೆ ಒತ್ತಡವನ್ನ ತಂದಿದ್ದೀರಿ? ಎಷ್ಟು ಚರ್ಚೆ ಆಗಿದೆ? ಬರೀ ಮೇಕೆದಾಟು ಅಂತ ಕೂತ್ಕೊಂಡ್ರು. ನಿಮಗೆ ಮೇಕೆದಾಟು ಪರ್ಮಿಷನ್ ಸಿಕ್ಕಿದ್ರು ಎಷ್ಟು ವರ್ಷ ಬೇಕು ಅಲ್ಲಿ ಕಟ್ಲಿಕ್ಕೆ? ಇನ್ನೂ ಬಹಳ ಮುಂದಿದ್ದು ಹೋಗ್ಬೇಕಾಗಿದೆ. ಅದು ಇನ್ನು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು. ಅಲ್ಲಿರ್ತಕ್ಕಂಥ ಪ್ರಾಣಿಯಲ್ಲಿ ಕಳಿಸ್ತೀರಿ. ಈಗಲೇ ಚನ್ನಪಟ್ಟಣ, ಕನಕಪುರ ಎಲ್ಲ ಕಡೆ ಬರ್ತಾ ಇವೆ ಪ್ರಾಣಿಗಳು. ಬೆಂಗಳೂರು ಸಿಟಿ ಕರ್ಕೊಂಡ್ಬಂದ್ಬಿಡ್ತೀರಾ? ಇವೆಲ್ಲ ಸಮಸ್ಯೆಗಳಿದೆ. ಆದ್ರೆ ಈ ಡಿಸ್ಟ್ರೆಸ್ ಫಾರ್ಮುಲಾ ಬಗ್ಗೆ ಯಾತಕ್ಕೆ ನೀವು ಇನ್ನೂ ಒತ್ತಡ ಹಾಕಿಲ್ಲ? ಏನ್ ಮಾಡ್ತಾ ಇದ್ದೀರಿ? ನೀರು, ಮಳೆ ನಮಗೆ ಸಹಕಾರ ಕೊಟ್ಟಾಗ, ಪ್ರಕೃತಿ ಸಹಕಾರ ಕೊಟ್ಟಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದೀವಿ. ಅವರು 3 ಬೆಳೆ ತಗೋತಾರೆ, ನಮ್ಗೆ 1 ಬೆಳೆನೂ ಇಲ್ಲ. ಅವರು ಎಷ್ಟು ಬಾರಿ ಕರ್ನಾಟಕದಲ್ಲಿ ನೀರು ಎಷ್ಟಿದೆ ಅಂತಕ್ಕಂಥದನ್ನ ಲೆಕ್ಕಾಚಾರ ಮಾಡ್ಕೊಂಡು ಏನೇನು ಒತ್ತಡಗಳಾಗ್ತಾರೆ. ನೀವೆಷ್ಟು ಬಾರಿ ಹೋಗಿ ಅಲ್ಲಿ ಯಾರನ್ನು ಕಳಿಸಿ, ಅಲ್ಲಿರ್ತಕ್ಕಂಥ ಭವಾನಿ ಡ್ಯಾಮ್ ಇರ್ಬೋದು, ಮೆಟ್ಟೂರು ಡ್ಯಾಮ್ ಇರ್ಬೋದು, ಅಲ್ಲಿ ಎಷ್ಟು ನೀರಿದೆ ಪ್ರಮಾಣ ಅಂತಕ್ಕಂಥದ್ದನ್ನ ಮಾಹಿತಿ ತಗೊಂಡು ಅವ್ರು ಎಷ್ಟು ಎಕ್ಸ್ಟೆಂಟ್ಗೆ ಬೆಳೆ ಹಾಕೊಂಡಿದ್ದಾರೆ, ನಮ್ಮ ಪರಿಸ್ಥಿತಿ ಏನಿದೆ, ಇದೆಲ್ಲವನ್ನ ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡಬೇಕೋ ಬೇಡವೋ? ನೀವು ಏನ್ ಮಾಡಿದಿರಿ? ನಿಮಗೆ ರಾಜಕೀಯ ಮಾಡಕ್ಕೆ ಪುರ್ಸೊತ್ತಿಲ್ಲ, ರೈತರು ಭೂಮಿ ಹೊಡೆಯಕ್ಕೆ ಪುರ್ಸೊತ್ತಿಲ್ಲ ನಿಮಗೆ. ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನ್ ನಡೀತಾ ಇದೆ, ರಾಜ್ಯ ಮುಳುಗಿಸ್ತಕ್ಕಂಥ ಇವರೇನು ಉದ್ಧಾರ ಮಾಡಲ್ಲ. ಇವರು ಮಾತಿದ್ರೆ ಕೇಂದ್ರ ಸರ್ಕಾರ ಅಂತೀರಿ. ಈ ದೇಶದ ಭಾರತದ ಒಕ್ಕೂಟದ ವ್ಯವಸ್ಥೆನಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದಕ್ಕೆ ತೀರ್ಪುಗಳಿಗೆ ಎಲ್ಲರೂ ತಲೆ ಬಾಕಬಾರ್ದಂತ ಅನಿವಾರ್ಯತೆ ಇದೆ. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ವಕೀಲರುಗಳನ್ನ ಇದಕ್ಕೆ ಒಂದು ಡೆಪ್ಯೂಟ್ ಮಾಡ್ಕೊಂಡು ಒಬ್ಬ ಮಂತ್ರಿನ, ಪಾಪ ಈಗ ರಾಮಲಿಂಗಾರೆಡ್ಡಿ ಅವ್ರನ್ನೇನೋ ಮಾಡ್ಕೊಂಡಿದ್ದೀರಿ, ಅವ್ರಿಗಿನ್ನೂ ಆ ಮಾಹಿತಿಗಳು ಏನಿದೆ ಅಂತ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ರು ಅದು ಗೊತ್ತಿಲ್ಲ ನಮಗೆ. ಇದ್ರ ಪಾಪ ಎಲ್ಲ ಕಡೆ ಓಡಾಡ್ತಾವ್ರು ಅವರು. ಎತ್ತಿನ ಹೊಳೆದೇನೋ ಕೋಲಾರ ಚಿಕ್ಕಬಳ್ಳಾಪುರಕ್ಕೂ ನೀರು ತಂತಾರೆ. ಎಷ್ಟು ವರ್ಷ ಆಗೋಯ್ತು ಎತ್ತಿನ ಹೊಳೆದು? ಪ್ರತಿ ವರ್ಷಲೂ ಹೇಳ್ತಾರೆ ಮುಂದಿನ ಜೂನು ಹೇಳ್ತಾವ್ರೆ.
ಅಂದ್ರೆ ನಾಳೆ ಬಾ ಅಂತ ಹಿಂದೆ ಹಳ್ಳಿನಲ್ಲಿ ಮನೆ ಮುಂದೆ ಬಾಗಿಲಿಗೆ ಹಾಕ್ತಿದ್ವಲ್ಲ ನಾವು, ನಾಳೆ ಬಾ ಅಂತೇಳಿ. ಹಾಗೆ ಮುಂದಿನ ವರ್ಷದ ಜೂನು ಇದು ಹೇಳ್ಕೊಂಡು ಬರ್ತಾನೆ ಅವ್ರೆ 2011-12ರಿಂದ. ಅದರಿಂದ ಮಾತಿದ್ರೆ ಅಲ್ಲಿರ್ತಕ್ಕಂಥ ಕೆಲವು ಮಂತ್ರಿಗಳು ಕೆಲವು ನಾನ್ ಯಾಕೆ ಉತ್ತರ ಕೊಡ್ಲಿ, ಅವ್ರ ಕೈಲಿ ಹೇಳಿಸೋದು, ಇವ್ರು ಹೇಳೋ ಇದಿಲ್ಲ. ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ಲಿ. ಮೇಕೆದಾಟಿಗೆ ನೀವು ಪರ್ಮಿಷನ್ ಸಿಕ್ಕಿದ್ರು ಇನ್ನು ಎಷ್ಟು ವರ್ಷ ಬೇಕಂತ ಕಟ್ಟೋದಕ್ಕೆ ನೀವು 10-15 ವರ್ಷ ತಗೋತೀರಿ. ಅಪ್ಪರ್ ಭದ್ರ ಏನಾಯ್ತು, 2006ರಲ್ಲಿ ನಾವೇ ಕ್ಲಿಯರೆನ್ಸ್ ಕೊಟ್ಟೆ ನನ್ನ ಕ್ಯಾಬಿನೆಟ್ ನಲ್ಲಿ, 20 ವರ್ಷ ಆಯ್ತು. ಇನ್ನು ಅಪ್ಪರ್ ಭದ್ರ ಎತ್ತಿನೊಳ್ಳೆ ನೀವೇ ಹೇಳಿದಲ್ಲಪ್ಪ 2 ವರ್ಷದಲ್ಲಿ ಕೊಡ್ತೀವಿ ನೀರು ಅಂತ, ಅದು 10 ವರ್ಷ ಆಗೋಯ್ತು.